ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಗರ್ಭಕೋಶಕ್ಕೆ ಅಥವಾ ಇವತ್ತಿನ ವಿಷಯ ನಾವು ಚರ್ಚಿಸ್ತಾ ಇದ್ದೀವಿ. ಇಂತಹ ಯಾವುದೇ ಸಮಸ್ಯೆ ಇದ್ರೂ ನೀವು ಕರೆ ಮಾಡಬಹುದು, ಅದಕ್ಕೆ ಪರಿಹಾರ ತಿಳ್ಕೋಬಹುದು. ಈಗ ಕಾರವಾರದಿಂದ ಪ್ರಭಾವತಿ ಕರೆ ಮಾಡಿದ್ದಾರೆ. ಪ್ರಭಾವತಿ, ನಿಮ್ಮ ಪ್ರಶ್ನೆ ಏನು? ಕಾಮಿನಿರಾವ್ ಅವ್ರನ್ನ ಕೇಳಿ. ಪ್ರಭಾವತಿ, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಮೇಡಮ್, ನನಗೆ ಈಗ ಮದುವೆ ಆಗಿ 2 ವರ್ಷ ಆಯ್ತು. 4 ತಿಂಗಳು ಪ್ರೆಗ್ನೆನ್ಸಿ ಆಗಿದೆ. ಅವಾಗ ನಂದು ಅಬೋಷನ್ ಆಯ್ತು. ತಿರ್ಗಾ ಈಗ ನನ್ನ ಟೀತಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ, ಉಳುಕಾಗಿದೆ ಹಲ್ಗಳು. ಈಗ 2 ವರ್ಷದಿಂದ ತಿರ್ಗಾ ಪ್ರೆಗ್ನೆನ್ಸಿ ಆಗ್ಲಿಲ್ಲ, ಅದಕ್ಕೋಸ್ಕರ ಕೇಳೋಣ ಅನ್ಕೊಂಡು ಫೋನ್ ಮಾಡಿದೆ. ಇವಾಗ ನಿಮಗೆ ಹಲ್ಲಿನಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರಾ? ಹೌದು ಮೇಡಮ್. ಅದನ್ನ ಒಂದು ಸ್ವಲ್ಪ ಸರಿಯಾಗಿ ಚಿಕಿತ್ಸೆ ತಗೊಂಡ್ಬಿಟ್ಟು ಸಂಪೂರ್ಣವಾಗಿ ಇದು ಮಾಡ್ಬೇಕಂತ ಹೇಳಿದ್ದಾರೆ. ಸ್ವಲ್ಪ ಹಲ್ಲು ಇದು ಉಳ್ಕಾಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಂತ ಹೇಳಿದ್ದಾರೆ. ಮತ್ತೆ ಮಾಡ್ಬೇಕಮ್ಮ, ಅದನ್ನ ಪೂರ್ತಿ ಮಾಡಿ ಆಮೇಲೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ ಅಮ್ಮ. ಹೌದಾ ಮೇಡಮ್? ಹೌದಮ್ಮ. ಅಂದ್ರೆ ನನ್ಗೆ ಸ್ವಲ್ಪ ಎಗ್ ರಿಲೀಸಿಂಗು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಸರಿಯಾಗಿ ಗ್ರೋತ್ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಈಗ ಹುಮೆಗೋ ಅನ್ನೋ ಒಂದು ಇಂಜೆಕ್ಷನ್ ತಗೊಂಡಿದ್ದೀನಿ ಲಾಸ್ಟ್ ಮಂತ್. ಅದರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಹ್ಯೂಮಗಾನ್ ಇಂಜೆಕ್ಷನ್ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಈ ಇಂಜೆಕ್ಷನ್ಸ್ ನಿಮಗೆ ಅಂಡಾಣುಗಳು ಬೆಳವಣಿಗೆ ಆಗೋದಕ್ಕೋಸ್ಕರನೇ ಕೊಡ್ತಾರೆ. ಬಟ್ ಅದು ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಸ್ವಲ್ಪ ಹುಳುಕು ಹಲ್ಲನ್ನೆಲ್ಲ ಸ್ವಲ್ಪ ಸರಿಯಾಗಿ ಅದು ಚಿಕಿತ್ಸೆ ತೊಗೊಂಡ್ಬಿಟ್ಟು ನಂತರ ಇವೆಲ್ಲ ಟ್ರೀಟ್ಮೆಂಟು ಮತ್ತು ಅಂಡಾಣುಗಳ ಬಿಡುಗಡೆಗೆ ಆಗೋದಕ್ಕೆಲ್ಲ ನೀವು ಟ್ರೈ ಮಾಡಿ. ಓಕೆ, ಈಗ ಬೆಂಗಳೂರಿಂದ ಕುಮಾರಿ ಕಾಲ್ ಮಾಡಿದ್ದಾರೆ. ಕುಮಾರಿ, ನಿಮ್ಮ ಪ್ರಶ್ನೆ ಏನು? ಡಾಕ್ಟರ್ನ ಕೇಳಿ. ನಮಸ್ತೆ ಮೇಡಮ್, ನನಗೆ ಒಬ್ಬ ಮಗಳಿದ್ದಾಳೆ. ಹಾಂ, ಇವಾಗ 7 ಇಯರ್ಸ್, ಬಟ್ ಸೆಕೆಂಡ್ ಕನ್ಸೀವ್ ಆಗ್ಲೇ ಇಲ್ಲ. ಎಲ್ಲಾ ಟೆಸ್ಟ್ ಮಾಡಿಸಿದೆ. ಇವಾಗ ಸೈಮನ್ ಟೆಸ್ಟ್ 39 ಮಿಲಿಯನ್ ಸಮಥಿಂಗ್ ಏನೋ ಎಲ್ಲ ನಾರ್ಮಲ್ಲೇ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಎಲ್ಲ ಸ್ಕ್ಯಾನಿಂಗ್ ಆಗಿದೆ. ಬಟ್ ನಂದು ಒಂದು ಹಲ್ಲು ಇದಾಗಿತ್ತು, ಉಳುಕಲ್ಲು ಇದಾಗಿ ರಿಮೂವ್ ಮಾಡಿಸಿದೆ. ಅದಕ್ಕೂ ಏನಾದ್ರು ಪ್ರಾಬ್ಲಮ್ ಸಂಬಂಧ ಇದೆಯಾ? ಇವಾಗ ಹುಳ್ಕಲ್ಲಿಂದೆಲ್ಲ ತೆಗೆದ ನಂತರ ಆಮೇಲೆ ನಿಮ್ಮ ಡೆಂಟಿಸ್ಟ್ ನಿಮಗೆ ಅದೆಲ್ಲ ಸರಿ ಇದೆ ಅಂತ ಹೇಳಿದರೆ ನೀವು ಒಂದು ಸ್ವಲ್ಪ ಗರ್ಭನಾಳಗಳು ಒಂದು ಸ್ವಲ್ಪ ಚೆಕ್ ಮಾಡಬೇಕಾಗುತ್ತಮ್ಮ. ಯಾಕಂದರೆ ಒಂದು ಹೆರಿಗೆ ಆದ ನಂತರ ಇನ್ನೊಂದು ಆಗಿಲ್ಲ ಅಂತಂದರೆ HSG ಮಾಡಿದಾರಮ್ಮ? ಓಕೆ, ಒಂದು ದುರ್ಬಿನ್ ಹಾಕಿ ಲ್ಯಾಪ್ರೋಸ್ಕೋಪಿನೂ ಮಾಡಿ ಅಮ್ಮ, ಅದರಲ್ಲೂ ಒಂದು ಸ್ವಲ್ಪ ಕಂಡು ಬರ್ಬೋದು. ಬಟ್ ಅದು ದಂತ ವೈದ್ಯರತೆ ಹೋಗ್ಬಿಟ್ಟು ಅದನ್ನ ಫಸ್ಟ್ ಪೂರ್ತಿ ಹಲ್ಲಿನ ಒಂದು ಸ್ವಲ್ಪ ಸರಿಪಡಿಸಿ ಆಮೇಲೆ ಇದು ಮಾಡಿ. ಓಕೆ, ಈಗ ಬೆಂಗಳೂರಿಂದ ಮಮತಾ ಕರೆ ಮಾಡಿದ್ದಾರೆ. ಮಮತಾ, ನಿಮ್ಮ ಪ್ರಶ್ನೆ ಏನು? ಡಾಕ್ಟರ್ನ ಕೇಳಿ. ಹಲೋ, ಹೇಳಿ ಮಮತಾ. ಹೇಳಮ್ಮ. ನಮಸ್ತೆ ಡಾಕ್ಟ್ರೆ. ನಮಸ್ಕಾರಮ್ಮ. ಡಾಕ್ಟರ್, ನಂದು ಒಂದು ವಿಸ್ಡಮ್ ಟೂತ್ ಇತ್ತು, ಅದು ಫುಲ್ ಹೋಗಿದೆ, ಆದ್ರೆ ತೆಗಿಯಕ್ ಆಗ್ಲಿಲ್ಲ. ಆಮೇಲೆ ಡಾಕ್ಟರ್ ಕನ್ಸಲ್ಟ್ ಮಾಡಿಕ್ಕೆ ಅದೇನ್ ತೆಗಿಯೋದ್ ಬೇಡ, ಅದಾಗೆ ಹೊಲ್ಟೋಗಿದೆ, ಇನ್ ಸ್ವಲ್ಪ ಇದೆ ಅಂತಂದ್ರು. ಈಗ ನಾನು 4 ಮಂತ್ ಪ್ರೆಗ್ನೆಂಟ್, ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಅದರಿಂದ ಯಾಕಂದರೆ ಅದು ಸ್ವಲ್ಪನೇ ಇದ್ದರೆ ಆಮೇಲೆ ಅದು ಒಸಡಿ ಒಳಗಡೆ ಇದ್ದರೆ ಅದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಏನಂತಂದರೆ ಅವಾಗ ಒಂದು ಸ್ವಲ್ಪ ತೋರಿಸಿ ದಂತ ವೈದ್ಯರ ಹತ್ರ. ಯಾಕಂದರೆ ಇವತ್ತಿನ ದಿನ ಅದು ತೊಂದರೆ ಕೊಡದೇ ಇದ್ರು ಮತ್ತು ಮುಂದೆ ಏನಾದರೂ ಆದ್ರೂ ರೆಗ್ಯುಲರ್ ಚೆಕಪ್ಸ್ ಮಾಡಬೇಕಮ್ಮ. ಅದೇ ಇದು ಪಾಪುಗೆ ಅಂತ ಏನು ಬೇಬಿಗೆ ಅಂತ ತೊಂದರೆ ಏನಿಲ್ಲ. ಬಟ್ ಏನಂದರೆ ನೀವು ರೆಗ್ಯುಲರ್ ಡೆಂಟಿಸ್ಟ್ ಚೆಕಪ್ ಮಾಡಿಸ್ಕೊಂಡು ಅದು ಕರೆಕ್ಟಾಗಿ ಹಾಗೆ ಇಟ್ಕೊಂಡ್ಬಿಟ್ಟು ಇನ್ನೂ ಒಂದು ಸಲ ಹೆರಿಗೆ ಆದ ನಂತರ ಆ ವಿಸ್ಡಮ್ ಟೂತ್ ಒಂದು ಸ್ವಲ್ಪ ತೆಗಿಸೋಕ್ಕೆ ಪ್ರಯತ್ನ ಮಾಡಮ್ಮ. ಓಕೆ, ಸೊ ಕಾಮಿನಿರಾವ್ ಅವರೇ, ಈ ಒಂದು ಪ್ರೆಗ್ನೆನ್ಸಿ 3rd ಮಂತ್ವರೆಗೂ ತುಂಬ ಸೆನ್ಸಿಟಿವ್ ಅಂತ ಹೇಳ್ತಾರೆ. ಇನ್ ಕೇಸ್ ಈ ರೀತಿ ಇನ್ಫೆಕ್ಷನಿಂದ ಏನಾದರೂ ಅಬಾರ್ಷನ್ ಆಗೋ ಚಾನ್ಸಸ್ ಏನಾದರೂ ಇರುತ್ತಾ? ಹೌದು. ಯಾವ ರೀತಿ? ಯಾಕಂತಂದರೆ ಏನಾದರೂ ಕ್ರಿಮಿಗಳಿದ್ದರೆ ಕೆಲವು ಸಲ ಈ ಕ್ರಿಮಿಗಳು ಏನಾಗುತ್ತೆ, ರಕ್ತದಿಂದ ಅದು ಹರಡ್ಬಿಡುತ್ತೆ ಗರ್ಭಕ್ಕೂ. ಅದು ಈಗ ಆ ಕ್ರಿಮಿಗಳಿಂದ ಏನಾಗುತ್ತೆ, ಅದು ಚೀಲ ಏನಿರುತ್ತೆ ಅದ್ರ ತೆಳಗಡೆನೂ ಅದನ್ನ ಸೇರ್ಕೊಂಡ್ಬಿಟ್ಟು ಅದನ್ನ ಆದಷ್ಟು ಡಿಟ್ಯಾಚ್ ಮಾಡುತ್ತೆ. ಓಕೆ, ಸೊ ಯಾವ ಥರ ಕ್ರಿಮಿಗಳಿದ್ರೂ ಅದು ಕಂಟ್ರಾಕ್ಷನ್ ಶುರು ಆಗುತ್ತೆ ಗರ್ಭಕ್ಕೆ. ಈ ಕಂಟ್ರಾಕ್ಷನ್ನಿಂದ ಅದು ಗರ್ಭಪಾತ ಆಗೋದಕ್ಕೆ ಚಾನ್ಸಸ್ ಇದೆ. ಓಕೆ, ಇವಾಗ ನಾರ್ಮಲಿ ಯಾರೂ ಹಲ್ಲಿನ ಬಗ್ಗೆ ಅಷ್ಟು ಕೇರ್ ತಗೊಳ್ಳಲ್ಲ, ಯಾಕೆಂದರೆ ಡೈಲಿ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಬಟ್ ಮದುವೆ ಆದಮೇಲೆ ಅದೊಂದು ಲೋಪ, ಅಂದರೆ ಎಲ್ಲ ರೀತಿ ಟೆಸ್ಟ್ಗಳು ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ. ಆಗ ನಿಜವಾಗಿಯೂ ಹೊಸಡಿಂದಾನೇ ತೊಂದರೆ ಆಗಿರೋದು ಅಂತ ಅವ್ರು ಹೇಗೆ ರೆಕಗ್ನೈಸ್ ಮಾಡೋಕ್ಕೆ ಸಾಧ್ಯ? ಅದು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಅಲ್ಲಿ ತೊಂದರೆ ಇದ್ದರೆ, ನನಗನ್ಸಿತ್ತು ಮದುವೆ ಆಗೋಕ್ಕಿಂತ ಮುಂಚೆನೇ ಎಲ್ಲರೂ ಹೋಗ್ಬಿಟ್ಟು ಅಲ್ಲೆಲ್ಲ ಸರಿ ಮಾಡ್ಕೊಳ್ಳೋದು, ಚೆನ್ನಾಗಿ ಕಾಣಿಸ್ಬೇಕು, ಸ್ಮೈಲ್ ಚೆನ್ನಾಗಿರಬೇಕು ಅಂತೆಲ್ಲ ತಿಳ್ಕೊಂಡಿದ್ದೆ. ನೀವು ಹೇಳಿದ ರೀತಿ ನೋಡಿದ್ರೆ ಅವ್ರ ಮದುವೆ ಆದಮೇಲೆ ಹಲ್ಲು ಸರಿ ಮಾಡ್ಕೊಳ್ತಾರಂತೆ. ಸೊ ಅದೊಂದು ಸ್ವಲ್ಪ ಡೌಟ್ ಅಂತ ಅನಿಸುತ್ತೆ. ನಾನು ಎಲ್ಲ ಹೆಣ್ಮಕ್ಳು ಮದುವೆ ಆಗೋಕ್ಕಿಂತ ಮುಂಚೆನೇ ಅವರು ಹಲ್ಲೆಲ್ಲ ಸರಿ ಮಾಡಿಸ್ಕೊಂಡು ಆಮೇಲೆ ಮದುವೆ ಮಾಡ್ಕೊಳ್ತಾರಂತೆ ಅಂದೆ ನಾನು. ಬಟ್ ಏನಂತಂದರೆ ಕೆಲವು ಸಲ ಇದು ಹಲ್ಲಿನಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, 32 ಹಲ್ಲು ಇರೋದ್ರಿಂದ
ಅದು ಎಲ್ಲಿಂದ ನೋವು ಬರುತ್ತೆ, ಒಂದೊಂದು ಸಲ ಸ್ವಲ್ಪನೇ ಬಂತು ಅಥವಾ ಅಯ್ಯೋ ನನಗೆ ಬೇರೆ ಏನೋ ಹಾರ್ಡ್ ಆಗಿದ್ದು ನಾನು ಏನೋ ಒಂದು ಸ್ವಲ್ಪ ಕಡಿದ್ಬಿಟ್ಟೆ ಅದಕ್ಕೋಸ್ಕರ ಏನೋ ಒಸಡಿ ನೋವುತ್ತೆ ಅಂತ ಈ ಥರದ್ರಲ್ಲೇ ಯೋಚನೆ ಮಾಡಿದ್ರಲ್ಲಿ ಒಂದು 2-3 ವಾರ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಮುಟ್ಟಿ ನೋಡಿಕೊಂಡು ಇಲ್ಲ ಇವಾಗೇನೋ ಕಮ್ಮಿ ಅನಿಸುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ನಮ್ಮಷ್ಟಕ್ಕೆ ನಾವೇ ಸಮಾಧಾನ ಮಾಡ್ಕೊಂಡ್ಬಿಟ್ಟು ಅದನ್ನ ನಾವು ಇದು ನಿಗ್ಲೆಕ್ಟ್ ಮಾಡ್ತೀವಿ. ಆ ಥರ ಮಾಡಬಾರ್ದು. ಬೆಸ್ಟ್ ಏನಂತಂದರೆ ಕೆಲವು ಸಲ ಇದನ್ನ ನಮಗೆ ಮೇಲ್ಗಡೆ ಏನೂ ಕಾಣಿಸ್ದೇ ಇರ್ಬೋದು, ಬಟ್ ಎಕ್ಸ್ರೇನಲ್ಲಿ ಕಾಣಿಸುತ್ತೆ. ಸೊ ಅದರಿಂದ ಡೆಂಟಿಸ್ಟ್ ಏನು ಮಾಡ್ತಾರೆ, ಅದಕ್ಕೆ ಎಕ್ಸ್ರೇನೂ ತೆಗಿತಾರೆ, ಆ ರೂಟಿಂದು ಎಕ್ಸ್ರೇ ತೆಗಿತಾರೆ. ಅಲ್ಲೇನಾದ್ರು ಸ್ವಲ್ಪ ಪಸ್ ಕೂತಿರ್ಬೋದು, ಮತ್ತು ಇನ್ನೇನಾದರೂ ಇನ್ಫ್ಲಮೇಷನ್ ಇರ್ಬೋದು. ಕೆಲವು ಸಲ ಹಲ್ಲು ತೆಗಿಬೇಕಂತೇನೇ ಇಲ್ಲ, ಕೆಲವು ಸಲ ಬರೀ ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಟ್ಟು ಅದು ಸರಿಪಡಿಸ್ತಾರೆ. ಬಟ್ ಅದು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಅದನ್ನ ತೋರಿಸಿ ಅದನ್ನ ನಿಮಗೆ ಸೂಕ್ತ ಚಿಕಿತ್ಸೆ ಸಿಗಬೇಕು. ಮನೆಯಲ್ಲಿ ಹಾಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ಬಾರ್ದು. ಮತ್ತು ಈ ಕಷಾಯ ಕುಡಿದೆ ಇದು ಮಾಡಿದೆ ಅದು ಮಾಡಿದೆ ಅಲ್ಲಿ ಇನ್ಫೆಕ್ಷನ್ ಇದ್ದರೆ ಅದನ್ನ ಟ್ರೀಟ್ ಮಾಡಬೇಕಾಗುತ್ತೆ. ಓಕೆ, ಈಗ ಮಂಡ್ಯದಿಂದ ಶ್ವೇತಾ ಕರೆ ಮಾಡಿದ್ದಾರೆ. ಶ್ವೇತಾ, ನಿಮ್ಮ ಪ್ರಶ್ನೆ ಏನು ಡಾಕ್ಟರ್ನ ಕೇಳಿ. ಹಲೋ ಡಾಕ್ಟರ್, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್ ಅಮ್ಮ. ಮೇಡಮ್, ನಾನು 1 ವರ್ಷ ಆಯ್ತು ನಂಗೆ ಮದುವೆ ಆಗಿ. ಈಗ ಲಾಸ್ಟ್ ಮಂತ್ ಪೀರಿಯಡ್ ಆಗಿದ್ದೆ. ನಾನು ಡಾಕ್ಟರ್ ತೋರಿಸಿದ್ದೆ. ಅವರು ಟ್ಯಾಬ್ಲೆಟ್ ತಗೊಳಕ್ ಹೇಳಿದ್ರು 21 ಡೇಸ್ ಅದು ಆಚೆ ತಿಂಗಳಲ್ಲಿ. ಈಗ ನಾನು ಲಾಸ್ಟ್ ಮಂತ್ 15ಗೆ ನಾನು ಹೊರಗಡೆ ಆದೆ, ಬಟ್ ಇನ್ನ ನಾನು ಈ ಮಂತ್ ಆಗಿಲ್ಲ. ನಾನು ಮತ್ತೆ ನನ್ನಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಮೇಲೆ ನನಗೆ ಹುಳ್ಕಲ್ಲಿದೆ, ಅದರಿಂದ ಏನಾದರೂ ತೊಂದರೆ ಆಗ್ತಿದ್ಯಾ ಅಂತ. ಅಲ್ಲಮ್ಮ, ನಾನು ಇವಾಗ ಹೇಳ್ತಾ ಇರೋದು ಹುಳ್ಕಲ್ಲುಗಳೆಲ್ಲನೂ ನೀವು ಸರಿಯಾಗಿ ಚಿಕಿತ್ಸೆ ಮಾಡಬೇಕು. ಎಲ್ಲ ಹುಳ್ಕಲ್ಲಿಂದು ಕಿತ್ತಬೇಕಂತೇನಿಲ್ಲ, ಬಟ್ ಅದನ್ನ ನೀವು ಅಟ್ಲೀಸ್ಟ್ ಸರಿಪಡಿಸ್ಬೋದು. ಅದು ನಿಮ್ಮ ಕೈನಲ್ಲೇ ಇದೆ. ಎರಡನೇದೇನು ಅಂತಂದರೆ ನಿಮ್ಮದು ಹಿಸ್ಟ್ರಿನಲ್ಲಿ ಇನ್ನೂ ವಿಶೇಷ ಇನ್ಫಾರ್ಮೇಷನ್ ಬೇಕಾಗಿತ್ತು ನನಗೆ. ನೀವು ಹೇಳಿದ್ದು 1 ವರ್ಷ ಆಯ್ತಲ್ಲ ಮದುವೆ ಆಗಿ? ಓಕೆ, ಕಾಲ್ ಕಟ್ಟಾಗಿದೆ ಅಂತ ಅನಿಸುತ್ತೆ. ಓಕೆ ಸರ್, ನೆಕ್ಸ್ಟ್ ನಮಗೆ ಮೈಸೂರಿಂದ ವೀಣಾ ಕರೆ ಮಾಡಿದ್ದಾರೆ. ವೀಣಾ, ನಿಮ್ಮ ಪ್ರಶ್ನೆ ಏನು ಡಾಕ್ಟರ್ನ ಕೇಳಿ. ವೀಣಾ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದ್ರೆ ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. Hello. Ma'am, I'm speaking from Mysore. Yes, tell me. This is regarding to hypoplastic uterus. Yes. So what are the treatment options available, and are the chances of conceive ಆಗೋ chances ಜಾಸ್ತಿ ಇರುತ್ತಾ ಅಂತ patients ಅಲ್ಲಿ, ಅಥವಾ what are the modes of treatment for such patients? ಸಿ, ಹೈಪೋಪ್ಲಾಸ್ಟಿಕ್ ಯೂಟ್ರಸ್ ಅಂದರೆ ಯೂಟ್ರಸ್ ಬೆಳವಣಿಗೆಗೆ ಭಾಳಷ್ಟು ಕಮ್ಮಿನೇ ಇದೆ. ಅದು ನಾರ್ಮಲ್ ಗರ್ಭದ ಸೈಜ್ ಇಲ್ಲ ಅಂತ ಅದು ರಿಪೋರ್ಟ್ನಲ್ಲಿ ಬಂದಿರಬಹುದು ಅಲ್ಟ್ರಾಸೌಂಡ್ ಮುಖಾಂತರ. ಸಪೋಸ್ ನಿಮ್ಮದು ಅಲ್ಟ್ರಾಸೌಂಡ್ ಸೈಜು ಅಂದರೆ ಯೂಟ್ರಸ್ ಸೈಜ್ ನಿಮ್ಮದು 5 ಸೆಂಟಿಮೀಟರ್ಸ್ ಮೇಲೆ ಇದ್ದರೆ, ಕೆಲವು ಸಲ 5ರಿಂದ 7 ತನಕ ಇದ್ರೂ ನಾರ್ಮಲ್ ಅಂತ ಹೇಳ್ಬೋದು. 8, 9 ಎಲ್ಲ ಬಂದರೆ ಗರ್ಭದಲ್ಲಿ ಗಡ್ಡೆ ಇದೆ ಅಂತ ಅರ್ಥ. ಅದು ಇಲ್ಲಿ ಹೋದರೆ ಕೆಲವು ಸಲ ಏನಾಗುತ್ತೆ, 2-3 ಹೆರಿಗೆ ಆದ ನಂತರ ಅದು ಗರ್ಭ ಅಬ್ಸಲ್ಯೂಟ್ಲಿ ನಾರ್ಮಲ್ ಸೈಜಿಗೆ ಬರೋದಿಲ್ಲ, ಸ್ವಲ್ಪ ದಪ್ಪ ಇರುತ್ತೆ. ಬಟ್ ಎಲ್ಲಿ 5ಕ್ಕಿಂತ ಕಮ್ಮಿ ಅಂದರೆ ಈಗ 3, 2 ಇದ್ದರೆ ಅಲ್ಲಿ ನೀವು ಎಷ್ಟು ಹಾರ್ಮೋನ್ಸ್ ಕೊಟ್ಟರಾದ್ರೂ ಸ್ವಲ್ಪಷ್ಟು ಬೆಳವಣಿಗೆ ಆಗೋದಿಲ್ಲ ಅಂತಲ್ಲ. ಬಟ್ ಯಾವ ಗರ್ಭಗಳು ಫುಲ್ಲಾಗಿ ಬೆಳೆಯುತ್ತೆ, ಯಾವುದು ಬೆಳೆಯೋದಿಲ್ಲ, ಭಾಳ ಕಷ್ಟ ಹೇಳೋದು. ಆಮೇಲೆ ಇನ್ನೊಂದು ಏನಂತಂದರೆ, ಈ ಥರದ್ದು ಗರ್ಭ ಇರುವಾಗ ನೀವು ಒಂದು ಅಟ್ಲೀಸ್ಟ್ 6 months to approximately 2 years ಹಾರ್ಮೋನ್ ಥೆರಪಿ ತೊಗೊಳ್ಬೇಕಾಗುತ್ತಮ್ಮ. ಎವ್ರಿ 6 months ನೀವು ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಅದನ್ನ ವ್ಯತ್ಯಾಸ ನೋಡಬೇಕಾಗುತ್ತೆ. ಕೆಲವೊಂದು ಗರ್ಭಗಳು ಬೆಳ್ಕೊಂಡು ಬಿಡುತ್ತೆ, ಕೆಲವೊಂದು ಗರ್ಭಗಳು ಬೆಳ್ಕೊಳ್ಳಲ್ಲ. ಸೊ ಯಾವ ಕ್ಯಾಟಗರಿನಲ್ಲಿ ನೀವು ಬರ್ತೀರಾ ಅದನ್ನ ಹೇಳೋಕ್ಕಾಗಲ್ಲ, ಬಟ್ ಇದನ್ನ ಟ್ರೈ ಮಾಡ್ಬೋದು ನೀವು. ಓಕೆ, ಇನ್ನಷ್ಟು ಮಾಹಿತಿ ನಾನು ನಿಮ್ಮಿಂದ ಪಡ್ತೀನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ವಸಡಿನ ತೊಂದರೆನ ನಿರ್ಲಕ್ಷ್ಯ ಮಾಡಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ. ಇದಕ್ಕೆ ಪರಿಹಾರ ಏನು, ಯಾವ ರೀತಿ ಮುನ್ನೆಚ್ಚರಿಕೆ ಪಡಿಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸುಹಾಸಿನಿಯಲ್ಲಿ ಒಂದು ಬ್ರೇಕ್.